ಎಲ್ಲರೂ ನೋಡ್ರಿ, ಸಮಾನುಪಾತದಲ್ಲಿ ಆಗ್ಯಾವ ಇವು. ಆದರೂ ಒಂದು ಎರಡು ಮಾದರಿಗಳನ್ನು ತಿಳಿಸಿ ಮುಂದಿನ ಅಭ್ಯಾಸ ಚೇಂಜ್ ಮಾಡ್ತದ, ಲಕ್ಷ ಕೊಟ್ಟು ನೋಡ್ರಿ. ಸಮಾನುಪಾತದಲ್ಲಿ ಮೊದಲನೆಯ, ಮೂರನೇ ಮತ್ತು ನಾಲ್ಕನೇ ಪದಗಳು ಕ್ರಮವಾಗಿ 32, 112, 217 ಇದ್ದರೆ ಎರಡನೇ ಪದ ಕಂಡು ಹಿಡಿಯರಿ. ಎರಡನೇ ಪದ ಏರೆ ಹಾಕೋರಿ, ಎಕ್ಸ್ರೇ ಹಾಕೋರಿ. ಅನುಪಾತದಲ್ಲಿ 4 ಸಮಾನುಪಾತ ಮತ್ತು ಅನುಪಾತ. ಸಮಾನುಪಾತ 4 ಡಿವಿಷನ್, 4 ಭಾಗಗಳು ಇರ್ತವೆ. ಅವತ್ತೊಂದು ಏನು ಹೇಳ್ಯಾನಂದ್ರೆ ಮೊದಲೇದ್ದು ಮತ್ತು ಎರಡನೇದು ಕೊಟ್ಟಿಲ್ಲ. ಎರಡನೇದಕ್ಕೆ ನೀವು ಎಕ್ಸ್ ಹಾಕೋಬಹುದು, ಎ ಹಾಕೋಬಹುದು. ಅದನ್ನು ಸರಿಯಾಗಿ ಹಚ್ಕೊಂಡು ಆ ಎರಡನೇ ಪದವನ್ನು ಕಂಡು ಹಿಡಿಯಿರಿ. ಎರಡನೇ ಪದಕ್ಕೆ ನೀವು ಎಕ್ಸ್ ಅಂತ ತಿಳ್ಕೊರಿ ಅಥವಾ ಎ ಅಂತ ತಿಳ್ಕೊರಿ. ಯಾವುದೇ ತಿಳ್ಕೊಂಡು ಉತ್ತರ ಮಾಡಿ. ಎಲ್ಲರಿಗೂ ತಿಳಿತಲ್ಲ? ಲಕ್ಷ ಕೊಟ್ಟು ನೋಡ್ರಿ. ಈಗ ನೋಡಿ, ನಾ ತಿಳಿಸ್ತೀನಿ ನೋಡಿ. ಮೊದಲೇ ಪದ, ಮೂರನೇ ಪದ. ಮೊದಲೇ ಪದ ಹಚ್ಕೋರಿ. ಮೊದಲೇ ಪದ 32 ಅನುಪಾತ ಸಮಾನುಪಾತ. ಆಮೇಲೆ ಮೂರನೇ ಪದ ಇಲ್ಲಿ ಬಂತು, ನಾಲ್ಕನೇ ಪದ ಎಲ್ಲಿ ಬಂತು, ಇಲ್ಲಿ ಬಂತು. ಇದು ಎರಡನೇ ಪದ ಏನು ತಿಳ್ಕೊಬೇಕು, ಎ ಅಂತ ತಿಳ್ಕೊರಿ, ನಡೀತಾವ. ಎರಡನೇ ಪದ ನೀವು ಏನು ತಿಳ್ಕೊಬೇಕು, ಎರಡನೇ ಪದ ಎ ಆಗಿರಲಿ. ಎರಡನೆಯ ಪದ ಎ ಆಗಿರಲಿ. ಎಕ್ಸ್ ಅಂತ ತಿಳ್ಕೊರಿ, ಎ ಅಂತ ತಿಳ್ಕೊರಿ, ಎಮ್ ಅಂತ ತಿಳ್ಕೊರಿ, ಏನು ಬೇಕಾದ್ರೆ ತಿಳ್ಕೊರಿ. ಈಗ ನೋಡಿ, ಎ ಬಿ ಸಿ ಡಿ ಇದನ್ನು ನೀವು ತಿಳ್ಕೊಬೇಕು. ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ. ಇದರ ಗುಣಲಬ್ಧ ಮತ್ತು ಇದರ ಗುಣಲಬ್ಧ ಯಾವಾಗಲಾದರೂ ಒಂದೇ ಇರ್ತದೆ. ಅದನ್ನು ನೆನಪಿಟ್ಕೋಬೇಕು ನೀವು. ಎರಡದ್ರ ಗುಣಲಬ್ಧ ಒಂದೇ ಇರ್ತದೆ, ಅದನ್ನು ನೀವು ತಿಳ್ಕೊಬೇಕು. ಈಗ ಸದ್ಯ ನಿಮಗೆ ಬಿದಾಗ ಎ ಬಿದ್ದದಂದರೆ ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ನೀವು 112 ಭಾಗಿಸಿದಾಗ ಎ ಸಿಗ್ತದೆ. ಅದಕ್ಕೆ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಎ ಇಂಟು ಡಿ ಸರ್ವಸ್ವಾಗಲೇ ಸಿ. ಬರೋಬ್ಬರಿ ಏನದ? 32 ಗುಂಡ್ಲೆ 217 ಸರ್ವಾಸ್ವಲ್ಲಿ ಸಿ ಎಷ್ಟದ? 112. ನೋಡಿ, 4 ಎಂಟ್ಲೆ 32, 4 ಎರಡಲೇ 8, 4 ಎರಡಲೇ 8, 4 ಎಂಟ್ಲೆ 32. ನೋಡಿ, ಈಗ ಮತ್ತೆ ಹೋಗ್ತದೆ. 4 ಎರಡಲೇ 8, 4 ಏಳಲೇ 28, 7 ಒಂದಲೇ 7 ಮೂರಲೇ 21, 7 ಒಂದಲೇ 31, ಎರಡಲೇ 62. ಏನು? ಎ ಇಸ್ ಈಕ್ವಲ್ ಟು ಏನು ತಿಳ್ಕೋಬೇಕು? 62. ನೋಡಿ, ಹಿಂಗೆ ತಿಳ್ಕೊಬೇಕು. ಎ ಇಸ್ ಈಕ್ವಲ್ ಟು 62 ತಿಳಿತಲ್ಲ ಈಗ ನಿಮಗೆ. ಹಿಂಗೆ ಲೆಕ್ಕಗಳನ್ನು ಮಾಡೋದು ಕಲಿಬೇಕು ನೀವು. ಹೆಂಗೆ ಬರ್ತಾವೆ ಹೇಳಿಕಾಗೋದಲ್ಲ. 9 ಮತ್ತು 49 ಮಧ್ಯಾನುಪಾತದ ಬೆಲೆ ಕಂಡು ಹಿಡಿಯಿರಿ. 9 ಅನುಪಾತ 49 ಮಧ್ಯಮಾನುಪಾತ ಬೆಲೆ ಕಂಡು ಹಿಡಿಯಿರಿ ಅಂತ. ಓಕೆ, ಇದನ್ನ ಹೆಂಗೆ ಹಚ್ಕೋಬೇಕು? 9 ಅನುಪಾತ ಸಮಾನುಪಾತ ಮಧ್ಯಾನುಪಾತನೇ ಬಿಡ್ರಿ ಅಂತಾನ. ಅಂದರೆ ಏನಾಯ್ತು? 49 ಆಯ್ತು. ಮಧ್ಯಾನುಪಾತ ಇಲ್ಲಿ ಎ ಹಚ್ಕೊಂಡ್ರಿ ಅಂದರೆ ಇದನ್ನು ಏನೇ ಹಚ್ಕೋಬೇಕು ಇಲ್ಲಿ. ನೋಡಿ, ಮಧ್ಯಾನುಪಾತದ ಗುಣಲಬ್ಧ ಮತ್ತು ಮಧ್ಯ ಪದಗಳ ಗುಣಲಬ್ಧ ಮತ್ತು ಅಂತ್ಯ ಪದಗಳ ಗುಣಲಬ್ಧ ಒಂದೇ ಇರ್ತವೆ. ಎ ಗುಂಡ್ಲೆ ಎ ಬರೋಬ್ಬರಿ ಏನು? ಎ ಗುಂಡ್ಲೆ ಎ ಇಸ್ ಈಕ್ವಲ್ ಟು 9 ಗುಂಡ್ಲೆ 49. ನೋಡ್ರಿ ಎಷ್ಟು ಸರಳದ ಈಸಿ ಟ್ರಿಕ್ಸ್ ತಿಳಿಸ್ತಿರ್ತಾನೆ ನಾನು ನಿಮಗೆ. ಆಮೇಲೆ ಇದನ್ನು ಗುಣಾಕಾರ ಮಾಡಿದ್ರು ಅಷ್ಟೇ. ಗುಣಾಕಾರ ಮಾಡಿದಾಗ ಏನಾಗ್ತದೆ? ಇದು 441 ಆಗ್ತದೆ. 441 ವರ್ಗಮೂಲ ತೆಗೆದ್ರಿ ಅಂದ್ರೆ ಎಷ್ಟು ಆಗ್ತದೆ ಅನ್ನೋದು ನೋಡಿ. 2 ಭಾಗ ಮಾಡಿ. 2 ಎರಡಲೇ 4 ಎಷ್ಟು ಬಂತು? 0 ಬಂತು. ಈ 2 ಇದರ ಕೂಡಿಸ್ರಿ ಎಷ್ಟು ಬಂತು? 4 ಬಂತು. 2 ಅಂಕಿಗಳನ್ನು ಒಮ್ಮೆ ಇಳಿಸ್ಕೋರಿ.
ನೋಡಿ ಇಲ್ಲಿ ಒಂದು ಬಂತು, ಇಲ್ಲಿ ಒಂದು ಬಂತು, ಬರೋಬ್ಬರಿ 41 ಒಂದಲೇ 41 0. ಬರೋಬ್ಬರಿ ಎ ಬರೋಬ್ಬರಿ ಏನಾಗ್ತದೆ ಇಲ್ಲಿ 21 ಬಂದುಬಿಡ್ತದೆ. ಇದು ವರ್ಗಮೂಲ. ಇನ್ನೊಂದ್ಸಲ ಇದರ ಗುಣಲಬ್ಧ ಎಷ್ಟಾಗ್ತದೆ? 9 41 81, 9 4 36 1 8 44, 441. ಎ ಗುಂಡ್ಲೆ ಎ ಏನಾಗ್ತದೆ? ಎ ಸ್ಕ್ವೇರ್ ಆಗ್ತದೆ. ಎ ಗುಂಡ್ಲೆ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಗುಂಡ್ಲೆ 49 441 ಆಗ್ಯದ. ಈಗ ನಾ ಇನ್ನೊಂದು ಮೆಥಡ್ ತೋರಿಸ್ತೀನಿ. ಇದನ್ನು ಎರಡು ರೀತಿಯೊಳಗೆ ತೋರಿಸೋ ಸಂಬಂಧ ಈ ಕಡೆ ಬಿಡಿಸಿನ. ಎ ಸ್ಕ್ವೇರ್ ಬರೋಬ್ಬರಿ ಎಷ್ಟು? 441. ಎ ಬರೋಬ್ಬರಿ ಎಷ್ಟು ಅಂದರೆ ಈಗ ಅಲ್ಲಿ ಎಷ್ಟು ಬಂದದ್ದು? ಎ ಬರೋಬ್ಬರಿ 21 ಬಂದದ್ದು. ಉತ್ತರ ಇಟ್ಬಿಟ್ರಿ. ಎ ಬರೋಬ್ಬರಿ ಇಟ್ಬಿಟ್ರಿ ನೀವು. ಅದನ್ನು ಎರಡು ರೀತಿ ಒಳಗೆ ತಿಳಿಸ್ತೀನಿ ಅಷ್ಟೇ. ಎ ಗುಂಡ್ಲಿ ಎ ಏನು? ಎ ಸ್ಕ್ವೇರ್. ಎ ಸ್ಕ್ವೇರ್ ಬರೋಬ್ಬರಿ ಏನು? 441. ಎ ಈಸ್ ಈಕ್ವಲ್ ಟು 21 ಹಚ್ಚಿಬಿಟ್ರಿ, ಮುಗೀತು. ಇದು ಆನ್ಸರ್ ಬಂತೀಗ ನೀವು. ಆದರೆ ಇದನ್ನು ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. ನೋಡ್ರಿ ಹೆಂಗೆ ಮಾಡೋದು. ಇದರ 9ರ ವರ್ಗಮೂಲ ಎಷ್ಟಾಗ್ತದೆ? 3 ಆಗ್ತದೆ. 49ರ ವರ್ಗಮೂಲ 7 ಆಗ್ತದೆ. 7 3 20. ಎ ಈಸ್ ಈಕ್ವಲ್ ಟು 21. ಎಷ್ಟು ಸರಳ ಇರ್ತಾವೆ ಗಣಿತಗಳು. ಇದೊಂದು ರೀತಿ ಸುಮ್ ತಿಳಿಸೋಣ. ಇದನ್ನ ಆ್ಯಕ್ಚುಲಿ 9ರಲ್ಲಿ ಗುಣಾಕ 404. ಎ ಸ್ಕ್ವೇರ್ ಬರೋಬ್ಬರಿ 441. ಎ ಬರೋಬ್ಬರಿ ವರ್ಗಮೂಲ 20. ಎಷ್ಟು ರೀತಿ ಒಳಗೆ ನಾ ಗಣಿತ ತಿಳಿಸ್ತೀನಿ ಅದನ್ನು ನೋಡ್ರಿ. ಮುಂದಿನ ಗಣಿತಗಳನ್ನು ಅನುಪಾತದಾಗ ಬಂದಾವ. ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ಬಿಡಿಸ್ರಿ.